ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ನಿಮ್ಮ ಚಿಕ್ಕಮಗಳೂರು, ಮಂಡ್ಯ, ಕೊಡಗು ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟಂತ FDA ಗೆ ಸಂಬಂಧಪಟ್ಟಂತ FDA SDA ನಿಮ್ಮ ಅಸಿಸ್ಟೆಂಟ್ ಮ್ಯಾನೇಜರ್ ಎಲ್ಲ ಇದಕ್ಕೂ ಸಾಗುವಂಗೆ ಮಾಡೆಲ್ ಕ್ವಶನ್ ಪೇಪರ್ ಸೀರೀಸ್ 5 ನ ನೋಡ್ತಾ ಹೋಗೋಣ. ಮಾಡೆಲ್ ಕ್ವಶನ್ ಪೇಪರ್ ಸೀರೀಸ್ 5 ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಇಂದ ತೆಗೆದಿರ್ತಕ್ಕಂಥ ಕ್ವಶನ್ ಪೇಪರ್ ಇದು. ಕ್ವಶನ್ ಪೇಪರ್ಸ್ ಪ್ರೀವಿಯಸ್ ಇಯರ್ ಇಂದ ತುಂಬಾ ರಿಪೀಟೆಡ್ ಆಗಿರ್ತವನ್ನ ತೆಗೆದುಬಿಟ್ಟು ಬಿಡ್ತಾ ಇದೀವಿ. ನೆಕ್ಸ್ಟ್ ಇದು ಸಿಲೆಬಸ್ ಮೇಲೆ ಫೋಕಸಿಂಗ್ ಇರಲಿ. ಕನ್ನಡ, ಕೋಆಪರೇಟಿವ್, ಇಂಗ್ಲಿಷು, ಕಾನ್ಸ್ಟಿಟ್ಯೂಷನ್, GK ಅಂಡ್ ನಿಮ್ಮ ಆ ಸಂಘದಲ್ಲಿ ಸಂಬಂಧಪಟ್ಟಂತ ಇದಕ್ಕೆ ಸಂಬಂಧಪಟ್ಟಿದ್ದು 160+ ಸ್ಕೋರಿಂಗು ಆದರೆ ತುಂಬಾ ಒಳ್ಳೇದು. ಫ್ರೀ ಆಫ್ ಕಾಸ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕ್ಲಾಸಸ್ ನಡೀತಾ ಇದೆ. ಯಾರಿಗೆ ಇಂಟ್ರೆಸ್ಟ್ ಇದೆ, ತುಂಬಾ ಅಥೆಂಟಿಕೇಟೆಡ್ ಆಗಿದೆ ಕ್ಲಾಸಸ್. ವಾಟ್ಸಪ್ ನಂಬರ್ ಇದೆ. ಆ ವಾಟ್ಸಪ್ ನಂಬರ್ಗೆ ಜಾಯ್ನ್ ಆಗಿ ಇದೇ ಶೀಟಲ್ಲಿ ಇದೆ. ಈ ಶೀಟಲ್ಲಿ ಇದೆ. ವಾಟ್ಸಪ್ ನಂಬರ್ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಕ್ಲಾಸ್ ಒಳಗಡೆ ಎಂಟರ್ ಆಗೋಣ. ಫಸ್ಟ್ ಆಂಟೋನಿಮ್ಸ್ ನೋಡ್ತಾ ಹೋಗೋಣ. ಆಂಟೋನಿಮ್ಸ್ ಸಿನೋನಿಮ್ಸ್ ನ ಫಸ್ಟ್ ನೋಡ್ತಾ ಹೋಗೋಣ. ಆಂಟೋನಿಮ್ಸ್ ನೋಡ್ತಾ ಹೋಗೋಣ. ಲೆಂಡ್ ಅಂತ ಕೇಳಿದ್ರೆ ಆಂಟೋನಿಮ್ಸ್ ಅಂದ್ರೆ ವಿರುದ್ಧಾರ್ಥಕ ಪದಗಳು. ಆಂಟೋನಿಮ್ಸ್ ಅಂತ ಕೇಳಿದ್ರೆ ವಿರುದ್ಧಾರ್ಥಕ ಪದಗಳು. ಲೆಂಡ್ಗೆ ಬಾರೋ, ಪ್ಯಾಚಿಗೆ ಅಟ್ರಾಕ್ಟಿವ್, ಇಂಡಸ್ಟ್ರಿಯಸ್ಗೆ ಇಂಡೋಲೆಂಟ್, ಸಿಂಥೆಟಿಕ್ಗೆ ನ್ಯಾಚುರಲ್ಲು. ನೆಕ್ಸ್ಟ್ ವೆಹಿಮೆಂಟ್ಲಿಗೆ ಕಾಮ್ಲಿ, ಎಕ್ಸೋಡಸ್ಗೆ ಇನ್ಫ್ಲಕ್ಸು, ಕ್ಯಾಂಡಿಡ್ಗೆ ಡೇವಿಯಸ್ಸು. ಇಂಪಾರ್ಟೆಂಟ್ ಇದು, ಇವೆಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್ ಆರ್ಕಿಯಾಕ್ಕೆ ಮಾಡ್ರನ್ನು, ಟ್ರಾನ್ಸ್ಪರೆಂಟ್ಗೆ ಕವರ್ಡು. ನೆಕ್ಸ್ಟ್ ಸಿನೋನಿಮ್ಸ್ ನೋಡ್ತಾ ಹೋಗೋಣ. ಡೈಲಿ ಹತ್ತತ್ತು ಪ್ರಾಕ್ಟೀಸ್ ಮಾಡ್ರಿ ಸಾಕು. ಸಿನೋನಿಮ್ಸ್ ನೋಡ್ತಾ ಹೋಗಲ್ಲ. ಕಂಜಕ್ಷರ್ಗೆ ಸಮಾನಾರ್ಥಕ ಪದ ಯಾವ್ದಪ್ಪ ಅಂದ್ರೆ ಗೆಸ್ ಅಂತ. ಕಂಜಕ್ಷರ್ಗೆ ಸಮಾನಾರ್ಥಕ ಪದ ಗೆಸ್ ಅಂತ. ಅಡ್ಮಾನಿಷ್ಗೆ ವಾರ್ನ್ ಅಂತ. ಡೈಲೆಮಾಗೆ ಕನ್ಫ್ಯೂಷನ್. ಸೂಪರ್ಲೇಟಿವ್ಗೆ ಗ್ರೇಟೆಸ್ಟ್. ಇಂಜೆನ್ಯೂಟಿಗೆ ಇನ್ವೆಂಟಿವ್ನೆಸ್ ಅಂತ. ಇನ್ನ ಮೈಟಿಗೆ ಸ್ಟ್ರಾಂಗು. ನೆಕ್ಸ್ಟ್ ಆಬ್ಸ್ಟಿನೇಟ್ ಅಂತ ಇದೆ. ಆಬ್ಸ್ಟಿನೇಟ್ಗೆ ಸ್ಟಬಾರ್ನು. ಸವೋರಿಗೆ ಅಪಟೈಸಿಂಗ್. ಇನ್ನ ಇಡಿಯಮ್ಸ್ ನೋಡ್ತಾ ಹೋಗೋಣ. ನಿಮ್ಮ ನುಡಿಗಟ್ಟುಗಳು ನೋಡ್ತಾ ಹೋಗೋಣ. ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಟಾಗೋರ್ ಇಸ್ ದಿ ಗ್ರೇಟೆಸ್ಟ್ ಮ್ಯಾನ್ ಆಫ್ ದಿ ಲೆಟರ್ಸ್ ಇಂಡಿಯಾ ಹ್ಯಾಸ್ ಎವರ್ ಪ್ರೊಡ್ಯೂಸ್ಡ್. ಅದರ ಅರ್ಥ ಏನಪ್ಪಾ ಅಂದ್ರೆ ಟಾಗೋರ್ ವಾಸ್ ಎ ಗ್ರೇಟ್ ಸ್ಕಾಲರ್ ಅಂತ ಮೀನಿಂಗ್ ಬರುತ್ತೆ. ಇಂಡಿಯಾ ವಾಸ್ ಎನ್ ಆಸಿಡ್ ಟೆಸ್ಟ್ ಫಾರ್ ಎ ಗೌರ್ಮೆಂಟ್. ಇಟ್ ವಾಸ್ ಎನ್ ಆಸಿಡ್ ಟೆಸ್ಟ್ ಫಾರ್ ಎನ್ ಗೌರ್ಮೆಂಟ್. ಆಸಿಡ್ ಟೆಸ್ಟ್ಗೆ ಮೀನಿಂಗು ಸೆವರಲ್ ಅಂಡ್ ಫೈನಲ್ ಟೆಸ್ಟ್ ಅಂತ ಗೊತ್ತಿರಬೇಕು. ಸರೋಜಿನಿ ನಾಯ್ಡು ಕುಡ್ ಬಿ ಕಾಲ್ಡ್ ದಿ ಲೇಡಿ ವಿತ್ ದಿ ಬ್ಲೂ ಸ್ಟಾಕಿಂಗ್ಸ್ ಅಂತ ಹೇಳಿದ್ರೆ ಶಿ ವಾಸ್ ವುಮೆನ್ ವಿತ್ ದಿ ಗ್ರೇಟೆಸ್ಟ್ ಲಿಟರರಿ ಟೇಸ್ಟ್ ಅಂತ ಇದರ ಅರ್ಥ. ಇನ್ನ ಲೆಫ್ಟ್ ಹ್ಯಾಂಡೆಡ್ ಕಾಂಪ್ಲಿಮೆಂಟ್ ಅಂದ್ರೆ ಕಾಂಪ್ಲಿಮೆಂಟರಿ ಅನ್ಫ್ರೆಂಡ್ಲಿ ಅಂತ. ಇನ್ನ ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ಡ್. ದ ಪೊಲೀಸ್ ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ಡ್ ಟು ಟ್ರೇಸ್ ದಿ ಕಲ್ಪ್ರಿಟ್ಸ್ ಅಂದ್ರೆ ಇದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ದ ಪೊಲೀಸ್ ಸ್ಪ್ರೆಡ್ ನೋ ಎಫರ್ಟ್ ಟು ದಿ ಟ್ರೇಸ್ ಆಫ್ ದಿ ಕಲ್ಪ್ರಿಟ್ಸ್ ಅಂತ ಯಾವುದೇ ಎಫರ್ಟ್ಸ್ ನ ಹಾಕ್ಲಿಲ್ಲ ಅಂತ. ಇನ್ನ ಬ್ಯಾಡ್ ಬ್ಲಡ್ ಅಂದ್ರೆ ಇಲ್ ಫೀಲಿಂಗ್ ಅಂತ. ಇನ್ನ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನೋಡ್ತಾ ಹೋಗೋಣ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್ ಇದು, ಪ್ರಾಕ್ಟೀಸ್ ಮಾಡ್ರಿ. ಎ ಥಿಂಗ್ ಕೆಪ್ಟ್ ಆಸ್ ಎ ರಿಮೈಂಡರ್ ಫಾರ್ ಎ ಪರ್ಸನ್, ಪ್ಲೇಸ್ ಆರ್ ಇವೆಂಟ್. ಸೊವೆನಿಯರ್ ಅಂತ. ಎ ಪರ್ಸನ್ ಹೋಲ್ಡಿಂಗ್ ಎನ್ ಆಫೀಸ್ ವಿತೌಟ್ ರೆಮ್ಯುನರೇಷನ್, ಯಾವುದೇ ರೀತಿ ಸಂಬಳ ತಗೊಂಡು ಕೆಲಸ ಮಾಡಿದ್ರೆ ಹಾನರರಿ ಅಂತ ಹೇಳಿ ಕರೀತಾರೆ. ಎ ಕಲೆಕ್ಷನ್ ಆಫ್ ಪೋಯಮ್ಸ್ ಇಸ್ ಕಾಲ್ಡ್ ಆಂಥೋಲಜಿ. ದಿ ಆಕ್ಟ್ ಆಫ್ ಎ ಸ್ಪೀಕಿಂಗ್ ಡಿಸ್ರೆಸ್ಪೆಕ್ಟ್ಫುಲಿ ಅಬೌಟ್ ದಿ ಸ್ಕೇರ್ಡ್ ಥಿಂಗ್ಸ್ ಇಸ್ ನೌನ್ ಆಸ್ ಬ್ಲಾಸ್ಫೆಮಿ ಅಂತ ಹೇಳಿ ಕರೀತಾರೆ. ಸಮ್ ಆರ್ ಸಮಥಿಂಗ್ ಇನ್ಕೇಪಬಲ್ ಆಫ್ ಬೀಯಿಂಗ್ ಕರೆಕ್ಟೆಡ್, ಇನ್ಕಾರಿಜಿಬಲ್ ಅಂತ ಹೇಳಿ ಕರೀತಾರೆ. ಇನ್ಕಾರಿಜಿಬಲ್ ಅಂತ. ಎ ಪರ್ಸನ್ ಹೂ ಇಸ್ ಇಂಡಿಫರೆಂಟ್ ಟು ಪ್ಲೆಜರ್ ಅಂಡ್ ಪೇನ್ ಅಂಡ್ ಹ್ಯಾಸ್ ಕಂಟ್ರೋಲ್ ಓವರ್ ದಿ ಈಸ್ ಎಮೋಷನ್ಸ್, ಸ್ಟೋಯಿಕ್ ಅಂತ ಹೇಳಿ ಕರೀತಾರೆ. ಸ್ಟೋಯಿಕ್ ಅಂತ. ಸೈನ್ಸ್ ಆಫ್ ಫೈಟ್ ಡೈನಮಿಕ್ಸ್ ಡೀಲಿಂಗ್ ವಿತ್ ದಿ ಮೋಷನ್ಸ್ ಆಫ್ ಪ್ರೊಜೆಕ್ಷನ್ಸ್ ಲೈಕ್ ಎ ರಾಕೆಟ್ ಅಂಡ್ ಬಾಂಬ್ಸ್ಗೆ ಬ್ಯಾಲಿಸ್ಟಿಕ್ಸ್ ಅಂತ ಹೇಳಿ ಕರೀತಾರೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಅಂತ ಬರ್ತಾವಲ್ಲ ಅದು. ಇನ್ನು ನಿಮ್ಮ ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ನೋಡ್ತಾ ಹೋಗೋಣ. ನಿಮ್ಮ ಈ DCC ಬ್ಯಾಂಕ್ ಸಂಬಂಧಪಟ್ಟಂತ ಕ್ಲಾಸಸ್ ನಡೀತಾ ಇದಾವೆ, ಆನ್ಲೈನ್ ಕ್ಲಾಸಸ್. ಯಾರಿಗಾದ್ರೆ ಇಂಟ್ರೆಸ್ಟ್ ಇದ್ರೆ ತುಂಬಾ ಅಥೆಂಟಿಕೇಟೆಡ್ ಆಗಿದೆ. ಅಲ್ಲಿ ಕ್ಲಾಸಸ್ ಹುಡುಗರು ಇದ್ದಾರೆ ಜಾಯ್ನ್ ಆಗಿರ್ತಕ್ಕಂಥವ್ರು. ಅವ್ರನ್ನ ಒಂದು ಮಾತು ಕೇಳಿ ನನ್ನ ವಾಟ್ಸಪ್ ನಂಬರ್ ಜಾಯ್ನ್ ಆಗ್ರಿ. ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಹುಡುಗರನ್ನ ಕೇಳಿ ಯಾವ ರೀತಿ ಎಷ್ಟು ಕ್ವಾಲಿಟಿ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ಕ್ಲಾಸ್ ಕಂಟಿನ್ಯೂ ಮಾಡೋಣ.
ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಸಂವಿಧಾನದ ಡ್ಯಾಶ್ ನಿರ್ದೇಶನನ್ವಯ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ DPSP ಅನ್ವಯ ಮಾಡಲಾಗಿದೆ. DPSP ಇದೆಲ್ಲ ರಿಪೀಟೆಡ್ ಕ್ವಶನ್ಸ್. DPSP ಅನ್ವಯ ಮಾಡಲಾಗಿದೆ. ಇನ್ನು ಪತ್ರಿಕಾ ಸ್ವಾತಂತ್ರ್ಯವನ್ನ ಸಂವಿಧಾನದ 19 ಕ್ಲಾಸ್ 1A ವಿಧಿನಲ್ಲಿ ಸೇರಿಸಲಾಗಿದೆ. 19 ಕ್ಲಾಸ್ 1A ವಿಧಿ ಏನ್ ಹೇಳುತ್ತಪ್ಪ ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ತಿಳಿಸುತ್ತೆ. ಪತ್ರಿಕಾ ಸ್ವಾತಂತ್ರ್ಯ ತಿಳಿಸೋದು 19 ಕ್ಲಾಸ್ 1A 19 ಕ್ಲಾಸ್ 1A ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ತಿಳಿಸುತ್ತೆ. ಕೆಳಗಿನಲ್ಲಿ ಯಾವುದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡರ ಅಧಿಕಾರ ವ್ಯಾಪ್ತಿಯೊಳಗೆ ಬರುತ್ತಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ರಕ್ಷಣೆ ಎರಡಕ್ಕೂ ಬರುತ್ತೆ. ಒಂದು 32 ಆರ್ಟಿಕಲ್, ಇನ್ನೊಂದು 226 ಗೊತ್ತಿದೆ ಅನ್ಕೊಂತೀನಿ ನಿಮ್ಗೆ. ಭಾರತ ಸಂವಿಧಾನದ ಭಾಗ 3ರಲ್ಲಿ ಕೆಳಗಿನ ಯಾವ ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕನ್ನು ತಿಳಿಸಿದೆ ಅಂದ್ರೆ 25 ಮತ್ತು 26ನೇ ವಿಧಿ. ಇನ್ನು ಭಾರತದಾದ್ಯಂತ ಮುಕ್ತವಾಗಿ ಸಂಚಾರ ಮಾಡುವ ಹಕ್ಕನ್ನು 19ನೇ ವಿಧಿನಲ್ಲಿ ತಿಳಿಸಲಾಗಿದೆ. 19ನೇ ವಿಧಿನಲ್ಲಿ. ಇನ್ನು ಕೆಳಗಿನಲ್ಲಿ ಯಾವುದು ಭಾರತ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕಾಗಿರಲ್ಲ ಅಂದ್ರೆ ಮಾಹಿತಿ ಹಕ್ಕು ಮೂಲಭೂತ ಅಧಿಕಾರ ಆಗಿರೋದಿಲ್ಲ. ಸಮಾನತೆದು, ಸ್ವಾತಂತ್ರ್ಯದು, ಶೋಷಣೆ ಇವೆಲ್ಲ ಮೂಲಭೂತ ಹಕ್ಕುಗಳಾಗಿರ್ತವೆ. ಇನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಯಾವ್ದಪ್ಪ ಅಂದ್ರೆ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಹಕ್ಕು ಅಂದ್ರೆ ಆರ್ಟಿಕಲ್ 32 ಅಂಬೇಡ್ಕರ್ ಹೇಳಿರ್ತಕ್ಕಂಥ ವಾಕ್ಯ ಇದು. ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ. ಇನ್ನು ಮೂಲಭೂತ ಹಕ್ಕುಗಳು ಅನ್ವಯಿಸೋದು ದೇಶದ ಎಲ್ಲಾ ನಾಗರಿಕರಿಗೂ ಅನ್ವಯಿಸುತ್ತೆ. ಹಕ್ಕುಗಳು ಕಾನೂನುಗಳಿಂದ ರಕ್ಷಿತವಾಗಿಲ್ಲ, ಬದಲಾಗಿ ಸಾಮಾಜಿಕ ಮತ್ತು ನೈತಿಕ ಪ್ರಕ್ರಿಯೆಯಿಂದ ರಕ್ಷಿತವಾಗಿವೆ ಎಂದು ಹೇಳಿಕೆ ನೀಡಿದರು ಅಂಬೇಡ್ಕರ್. ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಹಕ್ಕುಗಳು ಕಾನೂನುಗಳಿಂದ ರಕ್ಷಿತವಾಗಿಲ್ಲ, ಬದಲಾಗಿ ಸಾಮಾಜಿಕ ಮತ್ತು ನೈತಿಕ ಪ್ರಕ್ರಿಯೆಯಿಂದ ರಕ್ಷಿತವಾಗಿರ್ತವೆ ಅಂತ ಹೇಳಿದವರು ಅಂಬೇಡ್ಕರ್ ಅವರು. ಸಂವಿಧಾನದ ಹೃದಯ ಆತ್ಮ ಅಂತೇಳಿ ಅಂಬೇಡ್ಕರ್ ಏನನ್ನು ಕರೀತಾರಪ್ಪ ಅಂದ್ರೆ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕಂದ 3 ಇದಾವಲ್ಲ, ಎಬಿಎಸ್ ಕಾರ್ಪಸ್, ಕೋವಾರೆಂಟೋ, ಸರ್ಶ್ಯೂರರಿ, ಆ ಸೀರೀಸ್ ಇದೆಯಲ್ಲ, ಆ ಸೀರೀಸ್ ಫುಲ್ಲು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕೋಆಪರೇಟಿವ್ ನೋಡ್ತಾ ಹೋಗೋಣ. ಕೋಆಪರೇಟಿವ್ ನೋಡ್ತಾ ಹೋಗೋಣ. ಓಕೆ. ಸ್ವತ್ತಿನ ಜಪ್ತಿನ ಯಾವಾಗ ಜಾರಿಗೆ ತರ್ತಾರಪ್ಪ ಅಂದ್ರೆ ಒಂದು ಸ್ವತ್ತನ್ನ ಜಪ್ತಿ ಮಾಡ್ಬೇಕು ಅಂದ್ರೆ ರೂಲ್ಸ್ ಯಾವಾಗ ವರ್ಕೌಟ್ ಆಗುತ್ತಪ್ಪ ಅಂದ್ರೆ ಸದಸ್ಯ ಕಂತನ್ನ ಸಂದಾಯ ಮಾಡದೇ ಇದ್ರೆ ಜಪ್ತಿ ಮಾಡಲಾಗುತ್ತೆ. ಸಹಕಾರ ಸಂಘ ಅಥವಾ ಅದರ ಸದಸ್ಯರಿಂದ ಬಾಕಿ ಇರುವ ಎಲ್ಲಾ ಮೊಬಲಗನ್ನು ಮುಂದಿನಂತೆ ವಸೂಲಿ ಮಾಡ್ತಾರೆ ಅಂದ್ರೆ ಋಣ ಆಗಿ ವಸೂಲಿ ಮಾಡ್ತಾರೆ. ಮೇಲ್ಮನವಿ ನ್ಯಾಯಾಧಿಕರಣವನ್ನ ರಚಿಸತಕ್ಕಂಥ ಅಧಿಕಾರ ಸರ್ಕಾರಕ್ಕಿರುತ್ತೆ. ಅಪಿಲೇಟ್ ಜುರಿಡಿಕ್ಷನ್ ಅಂತ ಹೇಳಿ ಕರೀತಾರೆ. ಮೇಲ್ಮನವಿ ನ್ಯಾಯಾಧಿಕರಣಗಳನ್ನ ರಚಿಸತಕ್ಕಂಥ ಅಧಿಕಾರ ಯಾರಿಗಿರುತ್ತೆ? ಸರ್ಕಾರಕ್ಕಿರುತ್ತೆ. ಸಹಕಾರದ ಹುಟ್ಟೂರು ಇಂಗ್ಲೆಂಡ್. ರಾಬರ್ಟ್ ಓವನ್ ಹುಟ್ಟಾಕ್ತವರು. ಸಹಕಾರ ಸಂಘಗಳಲ್ಲಿ 5 ವರ್ಷಗಳಿಂದ ಸುಮಾರು 15 ಇಲ್ಲವೇ 20 ಇಲ್ಲವೇ 25 ವರ್ಷಗಳ ಅವಧಿವರೆಗೆ ನೀಡಲಾಗ್ತಕ್ಕಂಥ ಸಾಲವನ್ನು ಏನಂತ ಕರೀತಾರಪ್ಪ ಅಂದ್ರೆ ದೀರ್ಘಾವಧಿ ಸಾಲ ಅಂತ ಹೇಳಿ ಕರೀತಾರೆ. 5 ವರ್ಷದಿಂದ ಟೋಟಲ್ 25 ವರ್ಷದವರೆಗೂ, 15 ಆಗಿರ್ಬೋದು, 20 ಆಗಿರ್ಬೋದು, ಇಲ್ಲವೇ 25 ವರ್ಷ ಆಗಿರ್ಬೋದು, 3ರಲ್ಲಿ ಯಾವುದೇ ಒಂದು ಟಚ್ ಮಾಡಿದ್ರು ನಾನು ದೀರ್ಘಾವಧಿ ಸಾಲ ಅಂತ ಹೇಳಿ ಕರೀತಾರೆ. ಲೆಕ್ಕ ಪರಿಶೋಧಕನು ಯಾವಾಗ ಜವಾಬ್ದಾರನಾಗುತ್ತಾನೋ ಹೊಣೆಗಾರನೂ ಆಗುತ್ತಾನೆ. ಲೆಕ್ಕ ಪರಿಶೋಧಕನು ಯಾವಾಗ ಜವಾಬ್ದಾರನೋ ಹೊಣೆಗಾರನೂ ಆಗ್ತಾನೆ. ಯಾವಾಗ ಆಗ್ತಾನಪ್ಪ ಅಂದ್ರೆ ತನ್ನ ಕರ್ತವ್ಯ ನಿಷ್ಠೆನಲ್ಲಿ ಅಸಡ್ಡೆ ತೋರಿಸಿದ್ರೆ ಈ ರೀತಿ ಆಗುತ್ತೆ. ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಪ್ರಕರಣ 21 ಬ್ರೀ ಪ್ರಕಾರ ಸಹ ಸದಸ್ಯರ ಪ್ರಮಾಣ ಎಷ್ಟಿರ್ಬೇಕಪ್ಪ ಅಂದ್ರೆ ಒಟ್ಟು ಸದಸ್ಯರ 15ರಷ್ಟಿರ್ಬೇಕು. ಯಾವುದೇ ಸಹಕಾರಿಯು ಮಹಾಸಭೆಯ ದಿನಾಂಕದಿಂದ ಅಥವಾ ಚುನಾವಣಾ ದಿನಾಂಕದಿಂದ ಎಷ್ಟು ದಿವಸ ಮುಂಚಿತವಾಗಿ ಸದಸ್ಯರಾಗಿದ್ರೆ ಆ ಮಹಾಸಭೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಸಿಗುತ್ತಪ್ಪ ಅಂದ್ರೆ 1 ವರ್ಷ ಆಗಿರ್ಬೇಕು. ಆ ಮೆಂಬರ್ ಆಗಿ 1 ಇಯರ್ ಆಗಿದ್ರೆ ಚುನಾವಣೆಯಲ್ಲಿ ಭಾಗವಹಿಸಬಹುದು ಅಂತ. ಸದಸ್ಯರಾಗಿದ್ರೆ 1 ಇಯರ್ ಆಗಿರ್ಬೇಕು. 1 ಇಯರ್ ಆಗಿದ್ರೆ ಚುನಾವಣೆಯಲ್ಲಿ ಭಾಗವಹಿಸಬಹುದು. ಇನ್ನು ಪ್ರತಿಯೊಂದು ಸಹಕಾರ ಸಂಘಕ್ಕೆ ಮುಖ್ಯ ಕಾರ್ಯನಿರ್ವಾಹಕ ಇರ್ಬೇಕಂತ ಹೇಳಿ ತಿಳಿಸ್ತಕ್ಕಂಥ ಪ್ರಕರಣ 29G. ಸುಮ್ಮನೆ ಜಿ ಅನ್ನೋದು ಜ್ಞಾಪಕ ಇಟ್ಕೊಳ್ರಿ. 29G ಇಂಪಾರ್ಟೆಂಟ್ ಇದು. ಸಹಕಾರ ಸಂಘ ಅಂದ್ರೆ ಅಧಿನಿಯಮದ ಮೇರೆಗೆ 1959ರ ಅಧಿನಿಯಮದ ಮೇರೆಗೆ ಸ್ಥಾಪನೆ ಆಗಿರ್ತಕ್ಕಂಥ ಸಂಘ ಅಂತ. ಇನ್ನು ಇದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಒಂದು ಕ್ವಶನ್ ಇದ್ದೇ ಇರುತ್ತೆ. ಪ್ರಥಮಗಳ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಇಂಪಾರ್ಟೆಂಟ್ ಇದು. ನೋಡ್ತಾ ಹೋಗೋಣ. ಎವರೆಸ್ಟ್ ಶಿಖರ ಏರಿದಂತ ಮೊದಲನೇ ಮಹಿಳೆ ಬಂಚೇಂದ್ರಿ ಪಾಲ್. ಎವರೆಸ್ಟ್ ಶಿಖರ ಏರಿದಂತ ಮೊದಲನೇ ಮಹಿಳೆ ಯಾರು? ಬಂಚೇಂದ್ರಿ ಪಾಲ್. ಎವರೆಸ್ಟ್ ಶಿಖರ ಏರಿರ್ತಕ್ಕಂಥ ಫಸ್ಟ್ ಭಾರತೀಯ ಮಹಿಳೆ ಬಂಚೇಂದ್ರಿ ಪಾಲ್. ಭಾರತದ ಮೊದಲ ಮಿಲಿಟರಿ ರಾಜತಾಂತ್ರಿಕರಾದವರು ಅಂಜಲಿ ಸಿಂಗ್ ಅಂತ. ಭಾರತದ ಮೊದಲ ಮಿಲಿಟರಿ ರಾಜತಾಂತ್ರಿಕರಾದವರು ಅಂಜಲಿ ಸಿಂಗ್ ಅಂತ. ಇನ್ನು 1890ನಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರಥಮ ಮಹಿಳಾ ಪದವೀಧರ ಯಾರಪ್ಪ ಅಂದ್ರೆ ಕದಂಬಿನಿ ಗಂಗೂಲಿ ಅವರು. ಮೊದಲ ಮಹಿಳಾ ಗವರ್ನರ್ ಸರೋಜಿನಿ ನಾಯ್ಡು. ಸುಚೇತಾ ಕೃಪಲಾನಿ ಮುಖ್ಯಮಂತ್ರಿ ಆಗಿರ್ತಾರೆ. ಪಾಕಿಸ್ತಾನದ ಪ್ರಥಮ ಹಿಂದೂ ಮಹಿಳಾ ನ್ಯಾಯಾಧೀಶಿ ಸುಮನ್ ಕುಮಾರಿ ಅಂತ.
ರೀನಾ ಕೌಶಲ್, ಧರ್ಮಶಕ್ತು ಅವರು ಈ ಕೆಳಕಂಡ ಸ್ಥಳಕ್ಕೆ ಸೀ ಟ್ರೆಕ್ ಮಾಡಿದ ಪ್ರಥಮ ಭಾರತೀಯರಾಗಿರ್ತಾರೆ. ಅಂದ್ರೆ ದಕ್ಷಿಣ ಧ್ರುವಕ್ಕೆ ಹೋದವರು ಯಾರಪ್ಪ ಅಂದ್ರೆ ರೀನಾ ಕೌಶಲ್ ಧರ್ಮಶಕ್ತು ಅಂತ. ರೀನಾ ಕೌಶಲ್ ಧರ್ಮಶಕ್ತು ಅಂತ. ನೆಕ್ಸ್ಟ್ ಪ್ರಥಮಗಳು, ಇದು ಇಂಪಾರ್ಟೆಂಟ್. ಭಾರತದ ಪ್ರಥಮಗಳು ತೀರಾ ಇಂಪಾರ್ಟೆಂಟ್. ಒಂದು ಕ್ವಶನ್ ಡೆಫಿನೆಟ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಭಾರತದಲ್ಲಿ ನಿರ್ಮಾಣವಾದಂಥ ಮೊಟ್ಟ ಮೊದಲನೇ ಚಲನಚಿತ್ರ ರಾಜಾ ಹರಿಶ್ಚಂದ್ರ. ಫಸ್ಟ್ ಬಂದಿದ್ದಿದೆ ರಾಜಾ ಹರಿಶ್ಚಂದ್ರ. ಮೊದಲನೇ ಟಾಕಿ ಚಿತ್ರ ಆಲಂಬಾರ. ತೆಗಿತಾನೆ ಇರ್ತಾರೆ ಈ ಕ್ವಶನ್ಗಳು. ದಾದಾ ಸಾಹೇಬ್ ಫಾಲ್ಕೆ ಅವರು ನಿರ್ಮಿಸಿದಂಥ ಪ್ರಥಮ ಕಥಾಚಿತ್ರ ರಾಜಾ ಹರಿಶ್ಚಂದ್ರ, ಇದೇ ಫಸ್ಟ್ ಬಂದಿತ್ತು. ಇನ್ನು 1937 ಬಿಡುಗಡೆಯಾದಂಥ ಕನ್ನಡ ಚಲನಚಿತ್ರ ಸತಿ ಸುಲೋಚನಾ ಅಂತ. ಫಸ್ಟ್ ಬಿಡುಗಡೆಯಾಗಿದ್ದು ಸತಿ ಸುಲೋಚನಾ ಅಂತ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಮಸ್ಯೆ ಇಷ್ಟೇನೆ, 10 ಮಿನಿಟ್ಸ್ ಒಳಗಡೆನೆ ಇರಬೇಕು. ನಿಮ್ಮ ಯೂಟ್ಯೂಬ್ ಆಲ್ಗರಿದಮ್ಸ್ ವರ್ಕ್ ಆಗೋದಿಲ್ಲ ಇಲ್ಲದಿದ್ರೆ, ಸೊ ಅದಕ್ಕೋಸ್ಕರ ಟೈಮ್ ರೆಸ್ಟ್ರಿಕ್ಷನ್ಗೋಸ್ಕರ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಅಥೆಂಟಿಕೇಟೆಡ್ ಇದೆ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರಿಗಾದ್ರೂ ಕ್ಲಾಸಸ್ ಅವಶ್ಯಕತೆ ಇದ್ದರೆ, ತುಂಬ ಅಥೆಂಟಿಕೇಟೆಡ್ ಆಗಿದೆ ಕ್ಲಾಸಸ್ಸು, PDF ಮೆಟೀರಿಯಲ್ ಎಲ್ಲ ಅವಶ್ಯಕತೆ ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಇನ್ನೊಂದು ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.